ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಿ ಗ್ರಾಮದಲ್ಲಿ ಜಾನಪದ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ಜರುಗಿತು. ಡಾಕ್ಟರ್ ತೋಫಿಕ್ ಪಾರ್ತ್ನಳ್ಳಿ ಅವರ ಅಭಿಮಾನಿ ಬಳಗದಿಂದ ಚಿಕ್ಕಪಡಸಲಿ ಗ್ರಾಮಸ್ಥರ ಸಹಯೋಗದಲ್ಲಿ ಡಾಕ್ಟರ್ ತೋಫಿಕ್ ಪಾರ್ತ್ನಳ್ಳಿ ಅವರ ಹುಟ್ಟುಹಬ್ಬ ಪ್ರಯುಕ್ತ ಜಾನಪದ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಡಾಕ್ಟರ್ ತೋಫಿಕ್ ಪಾರ್ತ್ನಳ್ಳಿ ಅವರ ಹುಟ್ಟುಹಬ್ಬವನ್ನು ಬೃಹತ್ ಗಾತ್ರದ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ವೇದಿಕೆಯಲ್ಲಿ ಡಾಕ್ಟರ್ ತೋಫಿಕ್ ಪಾರ್ತ್ನಳ್ಳಿ, ಓಲೆ ಮಠದ ಆನಂದ ದೇವರು, ಚಿಕ್ಕಪಡಸಲಿಯ ಬಬಲಾದಿ ಮಠದ ಶಿವರುದ್ರಯ್ಯ ಕಲ್ಯಾಣಿಯ ಬಬಲಾದಿ ಮಠ, ಶಿವರುದ್ರಯ್ಯ ಮಾದೇವಯ್ಯ ಕಲ್ಯಾಣಿ, ಸಿಆರ್ ರಾಜು ಗಸ್ತಿ, ಡಾಕ್ಟರ್ ಮಲ್ಲಿಕಾರ್ಜುನ ಮಠ್, ಅಬೂಕರ್ ಕುಡ್ಚಿ, ಹನುಮಂತ ತೇಲಿ, ಸೂರಜ್ ಪುರಾಣಿ ಸೇರಿದಂತೆ ಡಾಕ್ಟರ್ ತೋಫಿಕ್ ಪಾರ್ತ್ನಳ್ಳಿ ಅವರು ಮಕ್ಕಳು ಹಾಗೂ ಗ್ರಾಮದ ಹಿರಿಯರು ಇದ್ದರು. ತೋಫಿಕ್ ಪಾರ್ತ್ನಳ್ಳಿ ಅವರು ಹುಟ್ಟುಹಬ್ಬದ ಕುರಿತು ಓಲೆ ಮಠದ ಆನಂದ ದೇವರು ಆಶೀರ್ವಚನ ನೀಡುವ ಮೂಲಕ ಶುಭಾಶಯಗಳನ್ನು ಕೋರಿದರು. ಡಾಕ್ಟರ್ ತೋಫಿಕ್ ಪಾರ್ತ್ನಳ್ಳಿ ಅವರು ಚಿಕ್ಕಪಡಸಲಿ ಗ್ರಾಮಸ್ಥರ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ನಂತರ ಜಾನಪದ ಕಲಾವಿದರಾದ ಕಲ್ಲು ಪರೀಟ್, ಪರಸು ಕೋಲೂರ್, ಪಂಚಾಕ್ಷರಿ, ಶ್ರವಣ್, ಮುತ್ತು ಹಲ್ಯಾಳ್, ಡಿಜೆ ಪೂಜಾ, ಲಕ್ಷ್ಮೀ ವಿಜಯಪುರ್, ಯಶೋಧ ಹುಬ್ಳಿ ಅವರ ಹಾಡುಗಳನ್ನು ಹಾಡಿದರು. ಡಿಕೆ ಪೂಜಾ ಅವರು ಡ್ಯಾನ್ಸ್ ಮಾಡುವ ಮೂಲಕ ಪಡ್ಡೆ ಹುಡುಗರ ನಿದ್ದೆಯನ್ನು ಕೆಡಿಸಿದರು. ಜಾನಪದ ಹಾಡುಗಳನ್ನು ಕೇಳಲು ಜನಸ್ತೋಮ ತುಂಬಿತ್ತು. ಪಡ್ಡೆ ಹುಡುಗರ ಶೈಲಿಯ ಕೇಕೆಗಳನ್ನು ಹಾಕುವ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಿದರು. ಪ್ರವಚನ ಕಾರ್ಯಕ್ರಮ ಇತ್ತು. ಅಂದ್ಬಿಟ್ಟು ಬಂದರು. ಈಗ ಪೂಜೆಗಳು ಈ ಸಭೆಯನ್ನು ಉದ್ದೇಶಿಸಿ 4 ಮಾತುಗಳನ್ನ ನೀಡಬೇಕಾಗಿ ವಿನಂತಿ. ನಮ್ಮ ಆನಂದ ದೇವರು ಚಪ್ಪಾಳೆ ಬರಲಿ. ಪರಮ ಪೂಜೆ ದೇವರಿಗೆ ಶಿವರುದ್ರಯ್ಯ ಕಲ್ಯಾಣಿಯ ಭಗವಂತ ಕೂಡ ಗೌರವವನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಗ್ರಾಮದ ಪರವಾಗಿ, ಹನುಮಾನ್ ಕಮಿಟಿಯ ಪರವಾಗಿ ಗ್ರಾಮದ ಹಿರಿಯರಾದ ಶ್ರೀಯುತರಾದ ಪರಮಗೊಂಡ ಬಾಳಪ್ಪ ದಾನಗೋಡಿಯವರು, ವೇದಮೂರ್ತಿ ಗುರುಪಾದಯ್ಯ ಹಿರೇಮಠವರು ಬಂದು ನಮ್ಮ ಚಿಕ್ಕಪಡಸಲಿ ಗ್ರಾಮದ ಪರವಾಗಿ ಗೌರವವನ್ನು ನೀಡಬೇಕಾಗಿ ವಿನಂತಿ. ಗೌರವ ಸನ್ಮಾನ. ಜಮಖಂಡಿ ಮಹಾನಗರದಿಂದ ಆಗಮಿಸಿದ ಮಲ್ಲು ಪಟ್ಟಣ ಶೆಟ್ಟಿ ಅಣ್ಣವರೇ, ಇವತ್ತ ನನ್ನ ಹುಟ್ಟ ಹಬ್ಬಗ ಊರಿನಲ್ಲಿ ದೇವರ ಗುಡಿದ ಜಾತ್ರೆ ಹಾಗೂ ಒಂದ ಹಬ್ಬ ಏನು ಬರ್ತೈತಿ, ಅದು ನನ್ನ ಮುಖಾಂತರ ನನ್ನ ಹೆಸರ ಮೇಲೆ ನನ್ನ ಹುಟ್ಟ ಹಬ್ಬನೂ ಚಿಕ್ಕಪಡಸಲಿಗೆ ಅವರಿಂದ ಆಚರಣೆ ಮಾಡಿರಿ. ನನಗೆ ಇವತ್ತ ಜಾತ್ರೆನಲ್ಲಿ ಕಾರ್ಯಕ್ರಮದಲ್ಲಿ ಗದೀನಿ, ಏನ್ ಹಬ್ಬನಲ್ಲಿ ಹೆಂಗ್ ಕುಡಿರ್ತೀರಿ ಅಂತ ನೋಡಕ್ಕಾಗಲಿ ನನಗೆ ಇಟ್ಟು ಖುಷಿ ಆಗಾಕತೈತಿ. ಅದನ್ನ ನನಗೆ ಹೇಳಕ್ಕ ಮತ್ತೆ ನಿಮ್ಮ ಉಪಕಾರ ನೀಡ್ಸಕ್ ನಾನು ಸಾಧ್ಯ ಇಲ್ಲ ಅನ್ನುವಂತ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಮತ್ತೆ ತಮ್ಮ ಊರು ಪ್ರಸಿದ್ಧವಾದ ಊರು,
ಬ್ಯಾರೇಜ್ ಎಲ್ಲೈತಪ್ಪ ಅಂದ್ರೆ ನಮ್ಮ ಪಡಸಲ್ಗೆಲ್ಲಿ ಐತಿ. ಮತ್ ಕುಸ್ತಿ ಆಡೋರೆಲ್ಲ ಅದಾರ ಅಂದ್ರೆ ಪಡಸಲ್ಗಿ ಅದರ. ಕಬಡ್ಡಿ ಆಡೋದು ಎಲ್ಲೈತಿ ಅಂದ್ರೆ ಪಡಸಲ್ಗಿ. ರೈತರ ಅಗದಿ ಪವರ್ಫುಲ್ ಎಲ್ಲಿ ಅದಾರಪ್ಪ ಅಂದ್ರ ಪಡಸಲ್ಗಿ ಒಳಗ. ಶ್ರೀಮಂತರು ಎಲ್ಲಿ ಅದಾರಪ್ಪ ಅಂದ್ರ ಅದು ಪಡಸಲ್ಗಿ ಒಳಗ ಅದಾರ. ಮತ್ತ ನಮ್ಮ ಅಭಿಮಾನಿ ಇಷ್ಟ ಅದಾರಪ್ಪ ಅಂದ್ರೆ ನನಗೆ ಬಹಳ ಖುಷಿ ಅನಿಸ್ತೈತಿ. ಮತ್ತ ತಮ್ಮ ಆಶೀರ್ವಾದ ಆಗಾಳಿ ಏನ ಒಲಿಮಠ ಅಜ್ಜಾರ ಹೇಳಿದ್ರ ಮುಂದಿನ ವರ್ಷ ತೌಫಿಕ್ ಅಂದ್ರ ಅಭಿಮಾನಿ ಇದಕ್ಕಿಂತ ಡಬಲ್ ಆಗ್ಲಿ ಅಂತ ಅಜ್ಜಾರ ನಿಮ್ಮ ಆಶೀರ್ವಾದ ಆಗೈತಿ. ಆಗೈತಿ ಮತ್ತೆ ಇಟ್ಟೆಲ್ಲ ಏನ್ ಜನ ಕೂಡ್ಯಾರ ಇವತ್ತೆಲ್ಲಾ ಜನ ನನ್ನ ಮೇಲೆ ಪ್ರೀತಿದಿಂದ ಇಷ್ಟು ಜನ ಕೂಡಿದ್ರಿ ಅಂದ್ರ ನನಗ್ ಬಹಳ ಖುಷಿ ಅನಿಸ್ತೈತಿ. ತಮ್ಮ ಆಶೀರ್ವಾದ ಸದಾ ಯಾವತ್ತು ಹಿಂಗ ನನ್ನ ಮೇಲೆ ಇರ್ತೈತಿ ಅಂತ ನಾ ತಿಳ್ಕೊಂಡಿನಿ. ಮುಂದೂ ಸದಾ ಯಾವತ್ತು ನಿಮ್ದು ಆಶೀರ್ವಾದ ನನ್ನ ಮೇಲೆ ಹಿಂಗ ಇರ್ಲಿ. ಬರುವಂತ ದಿನಗಳಲ್ಲಿ ನಿಮ್ದು ಬೇಕಾದ ಕೆಲಸಕ್ಕೆ ಈ ತೌಫಿಕ್ ಪಾರ್ಕ್ನಲ್ಲಿ ಭಾಗಿಯಾಗಿ ಇದು ನನ್ನ ಊರು ಅನ್ನುವಂಥದ್ದು ಕೆಲಸ ಮಾಡ್ತಿರುವಂತ ಕೆಲಸ ನಾನು ಮಾಡ್ತೀನಿ. ಮತ್ತು ಇವತ್ತಿನ ದೇಶದ ವಾತಾವರಣದಲ್ಲಿ ಕರ್ನಾಟಕ ಸ್ಟೇಟ್ದಲ್ಲಿ ಪ್ರತಿಯೊಂದರಲ್ಲಿ ಭೇದ ಭಾವ ಎಲ್ಲರಿಗೂ ಕಂಡು ಬರುತ್ತೈತಿ. ಜಾತಿ ಭೇದ ಇದನ್ನೆಲ್ಲ ಕಂಡು ಬರ್ತೈತಿ. ಆದ್ರ ಇವತ್ತಿಂದ ನಿಮ್ಮ ಊರದ ಒಬ್ಬ ಮಗ ಹನುಮಂತೇಲಿ ನನ್ನ ಜೊತೆಯಲ್ಲಿ ಅದಾನ, ಒಂದ್ ತಮ್ಮನ ಗತಿ ಅದಾನ. ಮತ್ತು ನನ್ನ ಮನಿ ಒಳಗ ಯಾವುದೂ ಕಾರ್ಯಕ್ರಮಕ್ಕ ನನ್ನ ಮಕ್ಕಳದು ಎಲ್ಲಿ ಫ್ಯಾಮಿಲಿದ ಹುಡುಗರದು ಎಲ್ಲಿ ಹೋಗಂಗಿಲ್ಲ. ಇವತ್ತು ಹುಡುಗರು ಬಂದಿದ್ದು ನಾ ಕರ್ಕೊಂಡು ಬಂದಿದ್ದಲ್ಲ, ನಮ್ಮ ಹನುಮಂತ ಮಾಮ ಏನು ಕಾರ್ಯಕ್ರಮ ಇಟ್ಟಾರ ಅಂತೇಳಿ ಆ ಹುಡುಗರು ಬಂದಾವ. ಅಂದ್ರೆ ಇದ್ರೊಳಗೆ ಜಾತಿ ಭೇದ ಯಾವುದೂ ಇಲ್ಲ ಅನ್ನುವಂತ ಸಂದೇಶ ಕೊಡುವಂಥದ್ದು ಯಾವ್ದು ಐತೆ ಅಂದ್ರೆ ಅದು ಚಿಕ್ಕ ಪಡಸಲ್ಗಿ ಅನ್ನುವಂಥದ್ದು ನಾನು ಹೇಳಕ್ ಬಯಸ್ತೇನೆ. ಮತ್ತು ಆಗಾಳೆ ಗುರುಗಳು ತೌಫಿಕ್ ಪಾರ್ಕ್ನವರು ಇಸ್ಲಾಂ ಧರ್ಮದ ಇದ್ರು ಅವರು ನಡ್ಕೊಳ್ಳುವಂತಾದ ಎಲ್ಲ ಸಮಾಜಕ್ಕ ಎಲ್ಲಾರ್ದು ಜೊತೆಯಲ್ಲಿ ಒಂದು ಒಳ್ಳೆ ಸಂಬಂಧ ಇದೆ ಅಂತೇಳಿ ನಮ್ಮ ಇಸ್ಲಾಂ ಧರ್ಮ ಹೇಳುವುದು ಏನಂದ್ರ ನಮ್ಮ ಮೊಹಮ್ಮದ್ ಪೈಗಂಬರ್ ಅವ್ರು ಹೇಳ್ತಾರ, ಬುದ್ಧಿಯವರ ಕುರಾನ್ ನಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ನಾನು ಬಂದಿದ್ದು ಬರೀ ಮುಸ್ಲಿಂ ಸಮಾಜಕ್ಕೆ ಸೀಮಿತ ಅಲ್ಲ, ಮತ್ತು ಎಲ್ಲಾರು ಏನದಾರ ನನ್ನ ಉಮ್ಮತ್ ಅಂದ್ರ ಎಲ್ಲಾರು ನನ್ನ ಅಂಡರ್ನ್ಯಾಗ ಬರುವಂತದ. ಆರು ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಬೆಕ್ಕಾ ಜಾತಿಯವರು ಇರ್ಲಿ, ಎಲ್ಲಾರ್ಗು ನಾ ಸಂಬಂಧಪಟ್ಟಿದ್ದ ಪೈಗಂಬರ. ಅದಕ್ಕಾಗಿ ತಾವು ಯಾರಿಗೂ ಯಾವುದೇ ನೋಡಿ ಬರುವಂತದ್ದು. ಆ ನಿಟ್ಟಿನಲ್ಲಿ ನಾ ಯಾವತ್ತು ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ ಪಾರ್ಕ್ನಳ್ಳಿ ಫ್ಯಾಮಿಲಿ ನಮ್ಮ ರೈತರ ಕುಟುಂಬ. ರೈತರ ಕುಟುಂಬದಿಂದ ದಾನಗೌಡ ಸಾಹೇಬ್ರಿಗೂ ಎಲ್ಲ ಗುರ್ತೈತಿ, ಇಲ್ಲಿ ಕಲ್ಯಾಣಿ ಅವ್ರ ಫ್ಯಾಮಿಲಿ ಅವ್ರಿಗೂ ಎಲ್ಲ ಗುರ್ತೈತಿ, ನ್ಯಾಮಗೌಡ ಅವ್ರಿಗೂ ಗುರ್ತೈತಿ, ತೀಲಿ ಅವ್ರಿಗೂ ಗುರ್ತೈತಿ, ಅಡಿ ಫ್ಯಾಮಿಲಿದವ್ರಿಗೂ ಎಲ್ಲರಿಗೂ ಗುರ್ತೈತಿ. ಪಾರ್ಕ್ನಳ್ಳಿ ಫ್ಯಾಮಿಲಿ ಅಂದ್ರೆ ಒಂದು ರೈತರದ ನಮ್ಮ ಮುತ್ಯಾನ ಹಿಡ್ಕೊಂಡು ಇವರೆಲ್ಲರಿಗೂ ಗುರ್ತಿದ್ದು. ಮತ್ತು ನಮ್ಮ ಜಮಖಂಡಿಯಲ್ಲಿ ನಮ್ಮ ಹಳ್ಳಿಕಟ್ಟಿ ಅನ್ನುವಂಥದ್ದು ಒಂದು ಫೇಮಸ್ ಐತ್ರಲ್ಲ, ಅದರ ಒಳಗೆ ಒಂದು ಚೇರ್ ನಮ್ಮ ಮುತ್ಯಾಂದ ಯಾವತ್ತು ಅಲ್ಲಾಬಕ್ ಸಾಹೇಬ್ ಒಂದು ಚೇರ್ ಇತ್ತಿಲ್ರಿ. ಯಾಕಂದ್ರ ಆವಾಗಿಂದ ರೈತರ ಜೊತೆಯಲ್ಲಿ, ಹಿರಿತನ ಜೊತೆಯಲ್ಲಿ ಮತ್ತು ಜಮಖಂಡಿ ಸರ್ಕಾರದ ಆಡಳಿತ ನಡೆಯುವ ಟೈಮ್ನಾಗೂ ನಮ್ಮ ಮುತ್ಯಾವ್ರಿಗಲ್ಲಿ ಒಂದು ರೆಸ್ಪೆಕ್ಟ್ ಒಂದು ಚೇರ್ ಇತ್ತು. ಮತ್ತು ಅದರದಿಂದ ಎಲ್ಲ ನಮ್ಮ ಹಳ್ಳಿ ಗ್ರಾಮದ ಇರ್ಲಿ, ನಮ್ಮ ಎಲ್ಲ ರೈತರದ್ದು ಇರ್ಲಿ, ನಮ್ಮ ಮುತ್ಯಾವ್ರ ಜೊತೆಯಲ್ಲಿ, ಆಗ ಅದ್ರ ನಂತರ ನಮ್ಮ ಅಪ್ಪ ಅವ್ರ ಜೊತೆಯಲ್ಲಿ, ಇವತ್ತು ನಮ್ಮ ಜೊತೆಯಲ್ಲಿ ಆವತ್ತಿಂದ ಏನ್ ಪರಂಪರೆ ಬಂದಿದ್ದೈತಿ ಇವತ್ತಿನವರೆಗಾಗೂ ನೀವು ನಮಗ್ ಬಿಟ್ಟು ಕೊಟ್ಟಿಲ್ಲ, ನಾವು ನಿಮಗ್ ಬಿಟ್ಟು ಕೊಟ್ಟಿಲ್ಲ. ಮುಂದೆ ಬರುವಂತ ದಿನಗಳನ್ನು ಏನಾದ್ರೂ ನನಗೆ ಬೇಕಾದ್ರ ನಾ ಪಡಬಹುದು ಪಡ್ಸಲಿಗೆ ಇವಂದ ನಿಮ್ಮಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಏನಾದ್ರೂ ನನಗೆ ಜವಾಬ್ದಾರಿ ಬಂದ್ರ ಮತ್ ನೀವು ತಾಳಿ ಚಪ್ಪಲಿ ಏನು ಹೊಡ್ಯಾಕತ್ತೀರ ನೋಡಿ ಅನಿಸ್ತೈತಿ. ಏನ್ ಬೇಕಾದ್ ಕೇಳಪ್ಪ ಅನ್ನುವಂಗ ನೀವು ಹೇಳಕತ್ತೀರ ನಂಗೆ ಅನಿಸ್ತೈತಿ. ನಾ ಕೇಳ್ತೀನಿ, ನೀವು ಮಾಡೇ ಮಾಡ್ತೀರಿ ಆಶೀರ್ವಾದ ನನಗೆ ಅನ್ನುವಂತ ಮಾತುಗಳನ್ನು ನಾನು ಹೇಳಕ್ ಬಯಸ್ತೀನಿ. ಮತ್ತೆ ಪಡ್ಸಲಗಿ ಗ್ರಾಮದವರ ಅವ್ರ ಬದಲು ಏನಾದ್ರೂ ನಾ ಹೇಳಿದ್ರು ಬಹಳಷ್ಟು ಕಡಿಮೆ ಐತಿ. ಮತ್ ನಮ್ಮ ಎರಡು ಹುಡುಗರು ಯೂತ್ ಕಾಂಗ್ರೆಸ್ ಇಲೆಕ್ಷನ್ ನಿಂತಿದ್ರು. ನಮ್ಮ ಹನುಮಂತ ಇಲಿಗೂ ನಾನು ನಿಂದ್ರಿಸಿದ್ನಿ, ಆಮೇಲೆ ನಮ್ಮ ಯಲ್ಲಾಲಿಂಗ್ ಅಡಿ ಹುಡುಗಿ ನಿಂದ್ರಿಸಿದ್ನಿ. ಇಬ್ರು ಕ್ಯಾಂಡಿಡೇಟ್ಗಳಿಗೆ ತಾವು ಪೂರ್ಣ ತಿರುಗಾಡಿ ಮಾಡಿ ಆರಿಸ್ಕೊಟ್ರಿ. ಅದಕ್ಕೂ ನಾ ಹೇಳ ಬಯಸ್ತೀನಿ. ಮತ್ ನನಗೆ ಡಾಕ್ಟರ್ ತಾವು ಎಲ್ಲಾರು ಪಡ್ಸಲಿಗೆ ಗ್ರಾಮದವ್ರು ಎಲ್ಲಿ ಅದಾರಪ್ಪ ಅಂದ್ರೆ ಎಲ್ಲರೂ ಅಲ್ಲಿ ನನ್ನ ಮನ್ಯಾಗ ನಂದು ಕಾರ್ಯಕ್ರಮನ್ಯಾಗ 8 ದಿವಸ ಎಲ್ಲ ಅಲ್ಲೇ ಇದ್ರು. ಆಮೇಲೆ ಇವತ್ತು ಅಷ್ಟೇ ಅಲ್ಲ, ನಂದು ವೈಯಕ್ತಿಕ ನಂದು ಏನಾದ್ರೂ ಮನ್ಯಾಗ ಕಾರ್ಯಕ್ರಮ ಇದ್ರ ನಿಮ್ದು ನಮ್ಮ ಈ ಊರಿನ ಹಿರಿಯರಾದ ಗುರುಪಾದಯ್ಯ ಸ್ವಾಮಿಗಳಿಗೆ ಪರಮ ಗೌರವಣೆಯನ್ನು ಮಾಡಿರ್ತಕ್ಕಂಥ ನಮ್ಮ ಶೆಟ್ರಿಗೆ ಮಾತ್ರ ನಮ್ ಬರ್ತಡೇ ಮಾಡಕತ್ತಿದ್ದೀವಿ. ನಮ್ದು ಇಲ್ಲೇ ಆಯ್ತು.
ಇವತ್ತು ತೌಫಿಕ್ ಪಾರ್ಕ್ನಲ್ಲಿ ಅವ್ರು ಜಮಖಂಡಿ ಒಳಗೆ ಮಾಡ್ಬೇಕಂತ ತಿಳ್ಕೊಂಡು ಅವ್ರ ಅಭಿಮಾನಿ ಒಳಗೆ ಎಲ್ಲ ಅಲ್ಲಿ ತಯಾರು ಮಾಡ್ಕೊಂಡಾರ. ಇಲ್ಲ, ನನ್ನ ಬರ್ತಡೇ ಮಾಡೋದಾದ್ರೆ ನನಗೆ ಅತ್ಯಂತ ಪ್ರೀತಿ ಊರು ಯಾವ್ದತ್ತಂದ್ರೆ ಚಿಕ್ಕಬಳ್ಳಾಪುರಗೆ, ಅಲ್ಲೇ ನನ್ನ ಬರ್ತಡೇ ಆಗ್ಬೇಕಂತ ಇವತ್ತು ಇಲ್ಲಿ ಬಂದಾರ. ನೀವೆಲ್ಲರೂ ಇಲ್ಲಿ ಬರಂಗ್ ಮಾಡಾಕತ್ತೀರಿ, ಏನ್ರ ಮಾಟ ಮಂತ್ರ ಮಾಡಿಸಿರಿ ಕರಿ ಹೇಳ್ರಿ. ಅದಕ್ಕ ನೋಡ್ರಿ, ನಮ್ಮ ತೌಫಿಕ್ ಪಾರ್ಕ್ನಲ್ಲಿ ಅವ್ರಿಗೆ ಮೊನ್ನೆ ಡಾಕ್ಟರೇಟ್ ಪದವಿ ಸಿಕ್ತು. ಅವರ ಸಮಾಜ ಸೇವೆಯನ್ನು ಗುರುತಿಸಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನ ಅವರು ಕೊಟ್ಟರು. ಅದು ಒಂದು ಸಂತೋಷ ನಮಗೆಲ್ಲ. ಇನ್ನೂ ಅವ್ರಿಗೆ ತಿಂಗಳ ಮ್ಯಾಗ ಆಫರ್ ಹೊಡ್ಯಾಕತ್ತ. ಅವರು ಎಲ್ಲಿ ಬಂದಾರ ಗೊತ್ತಿಲ್ಲ. ಅದಕ್ಕೆ ಅವರು ಸಹಿತ ಈ ಸಮಾಜದೊಳಗ ಜಮಖಂಡಿ ತಾಲೂಕಿನೊಳಗ ಸಮಾಜ ಸೇವೆಯ ಮುಖಾಂತರ 2 ನಂಬರ್ ಕೆಲಸ ಮಾಡಲ್ಲ, ಸಮಾಜ ಸೇವೆಯ ಮುಖಾಂತರ ಜನರನ್ನ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಅಪರೂಪದ ವ್ಯಕ್ತಿತ್ವ ಯಾರಲ್ಲಿ ಐತಂದ್ರೆ ಅದು ತೌಫಿಕ್ ಪಾರ್ಕ್ನಲ್ಲಿ ಅವರಲ್ಲಿ ಐತೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ನಮಗೆಲ್ಲ ಭಗವಂತ 100 ಪೇಜಿನ ಪುಸ್ತಕ ಕೊಟ್ಟು ಕಳಿಸಿರ್ತಾನ. ಎಲ್ಲರಿಗೆ 100 ಪೇಜಿನ ಪುಸ್ತಕ ಕೊಟ್ಟು ಕಳಿಸ್ತಿರ್ತಾನ. 1ನೇ ಪೇಜ ಅವನ ಬರ್ದಿರ್ತಾನ, ಲಾಸ್ಟ್ನೇ ಪೇಜ್ ಅವನ ಬರ್ದಿರ್ತಾನ. 1ನೇ ಪೇಜ ಹುಟ್ಟು ಅವನ ಬರ್ದಿರ್ತಾನ, ಲಾಸ್ಟ್ನೇ ಪೇಜ್ ಸಾವ್ ಅವನ ಬರ್ದಿರ್ತಾನ. 98 ಪೇಜ್ ನಮಗ ಕೊಟ್ಟಿರ್ತಾನ ಭಗವಂತ. ಆದ್ರ ಆ 98 ಪೇಜ್ದೊಳಗ ಚೆನ್ನಾಗಿ ಬರದ 8ನೇ ವರ್ಷದ 39ನೇ ವರ್ಷಕ್ಕ 39ನೇ ಪೇಜ್ಗೆ ಚಂದ ಬರದ ಕೇಸಿಂದ ಇಡೀ ಡಿಸ್ಟಿಂಕ್ಷನ್ ಅಷ್ಟಲ್ಲ, ಸ್ಟೇಟ್ ಲೆವೆಲ್ ಪಾಸ್ ಆದವ್ರು ಯಾರತ್ತಂದ್ರೆ ಅದು ನಮ್ಮ ತೌಫಿಕ್ ಪಾರ್ಕ್ನಲ್ಲಿ ಅವ್ರು ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನಾವು ಇಲ್ಲಿ ಬರ್ಬೇಕಂದ್ರೆ ಸುಮ್ಮನೆ ಬರಂಗಿಲ್ಲ. ಅವ್ರ ವ್ಯಕ್ತಿತ್ವವನ್ನು ನೋಡಿ ಇವತ್ತು ಈ ಜನ್ಮದಿನದ ಕಾರ್ಯಕ್ರಮಕ್ಕೆ ನಾವು ಬಂದೇವಂತ. ಯಾರವ್ರ ಹತ್ರ ನೊಂದವರು ಬೆಂದವರು ಯಾರವ್ರ ಹತ್ರ ಹೋಗಲ್ಲಕ್ಕ, ಬರಿಗೈಲಿ ಒಟ್ಟ ಕೊಟ್ಟು ಕಳಿಸಂಗಿಲ್ಲ. ಅವ್ರು ಯಾವ ಕಷ್ಟಕ್ಕೆ ಬರ್ತಾರಲ್ಲ ಅವ್ರ ಕಷ್ಟಕ್ಕ ಪರಿಹಾರ ಕೊಡೋರು ಯಾರತ್ತಂದ್ರೆ ಅದು ನಮ್ಮ ತೌಫಿಕ್ ಪಾರ್ಕ್ನಲ್ಲಿ ಅವ್ರು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅಭಿಮಾನದಿಂದ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕ. ಎಲ್ಲ ಅವರು ಹುಟ್ಟು ಮುಸ್ಲಿಂ ಧರ್ಮದವ್ರು ಆದ್ರೂ ಕೂಡ ಅವ್ರು ಯಾವಾಗೂ ಸಹಿತ ಮುಸ್ಲಿಂ ಧರ್ಮದವರಾಗಿ ನಮಗೆ ಕಂಡಿಲ್ಲ. ನಮ್ಮ ಜೊತೆ ಬಂದ್ರಂದ್ರ ಹಿಂದೂ ಧರ್ಮ ಅಣ್ಣ ತಮ್ಮನಂಗ ಅವರು ಬದುಕುತ್ತಾರೆ. ಅದಕ್ಕೆ ಎಲ್ಲಾ ಧರ್ಮದವರು ಇಲ್ಲಿ ಬಂದಾರ. ಬರೀ ಮುಸ್ಲಿಂ ಧರ್ಮದವರು ಅಷ್ಟೇ ಇಲ್ಲಿ ಬಂದಿಲ್ಲ, ಎಲ್ಲಾ ಹಿಂದೂ ಧರ್ಮದವರು ಸಹಿತ ಬಂದಾರತ್ತಂದ್ರ ಅವರು ಕೇವಲ ಒಂದು ಧರ್ಮದವ್ರಿಗೆ ಅಷ್ಟೇ ಸೀಮಿತ ಆಗಿಲ್ಲ, ಇಡೀ ಸಮಾಜ ನಮ್ಮ ಜಮಖಂಡಿ ತಾಲೂಕಿಗೆ ಸೀಮಿತವಾಗಿ ಜನ ಸೇವೆಯನ್ನು ಮಾಡಕತ್ತಾರ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕ ಅವ್ರ ಮೇಲೆ ಅವ್ರ ಅಭಿಮಾನಿ ಬಳಗ, ಅದ್ರಾಗ ಚಿಕ್ಕಪಡಿಸಲ್ಗೆ ಅವ್ರ ಅಭಿಮಾನಿ ಬಳಗ ಬಹಳ ಅದ. ಅವರೆಲ್ಲರೂ ಕೂಡಿ ನೀವು ಇಲ್ಲಿ ಬರ್ಬೇಕ್ರಿ, ನಾವು ಬರ್ತಡೇ ಮಾಡ್ತೇವತ್ತಂದಾಗ ಬಹಳ ಪ್ರೀತಿಯಿಂದ ಅವ್ರು ಇಲ್ಲಿ ಬಂದ ಈ ಎಲ್ಲಾ ಜನರ ಮಧ್ಯೆಯಲ್ಲಿ ಕುಳಿತುಕೊಂಡು ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಅವ್ರಿಗೆ ಶುಭವನ್ನು ಹಾರೈಸೋಣ. ಏನ್ ಹಾರೈಸೋಣ ಅಂತ ನಾವು ಅವ್ರಿಗೆ ಒಂದ ಮಾತು ಹೇಳಿದೆ, ಈ ವರ್ಷ ನಿಮ್ಮ ಅಭಿಮಾನಿ ಬಳಗ ಎಷ್ಟಾದಲ್ಲ, ಮುಂದಿನ ವರ್ಷ 44ನೇ ವರ್ಷ ಮುಂದಿನ ವರ್ಷ ತಿಳ್ಕೊಂಡ ಅವ್ರಿಗೆ ನಾವು ಜೋರಾದ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆಲ್ಲ ನಾವು ಶುಭವನ್ನು ಹಾರೈಸೋಣ ಅಂತಕ್ಕಂಥ ಮಾತನ್ನ ಹೇಳಿ, ಯವ್ವ ನಾ ಹೇಳೋದಿಷ್ಟೇ, ನಮ್ಮ ಜಮಖಂಡಿಗೆ ಒಳ್ಳೆ ವ್ಯಕ್ತಿ ಸಿಕ್ಕಾರ. ಬಾಳ ವ್ಯಕ್ತಿ ಅವರಲ್ಲಿ ಕಲ್ಮಶ ಇಲ್ಲ. ಒಬ್ಬೊಬ್ಬರು ಕಲ್ಮಶ ಬಾಳ ಇರ್ತಾವ, ಮುಂದೆ ಮಾತಾಡಿ ನಾಟಕ ರೂಪ